ಇವತ್ತ ನಾನ್ ನಿನಗೊಂದು ರುಚಿಯಾದ ಒಂದು ತರಕಾರಿ ಹುಳಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಹಾ, ತರಕಾರಿ ಹುಳಿ. ಶೈಲಾ, ಫಸ್ಟ್ ಇವಾಗ ಏನ್ ಮಾಡ್ಕೊಳ್ಳೋಣ, ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಡು ಅದು ಸ್ವಲ್ಪ ಬಾಳೆ ಕಾಯ್ಲಿ. ಕಾದ್ಮೇಲೆ ನಾ ಇಲ್ಲೇ ಅಡ್ಗಿಗೆ ಯಾವಾಗ್ಲೂ ಒಂದ್ ಸ್ವಲ್ಪ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀನಿ. ಹಾ, ಗಾಣದ ಎಣ್ಣೆ ಯೂಸ್ ಮಾಡ್ತೀನಿ. ಹೌದೇನ? ಹಾ, ಯಾಕಂದ್ರ ಗಾಣದ ಎಣ್ಣೆ ಏನದಲ್ಲ ಬಾಳ್ ಚಲೋ ಅದ, ಹೆಲ್ತಿಗೂ ಬಾಳ್ ಚಲೋ ಅದ. ಆಮೇಲೆ ಇದು ಸ್ವಲ್ಪ ಕ್ವಾಂಟಿಟಿ ಹಾಕಿದ್ರ ಸಾಕಾಗ್ಬಿಡ್ತದ. ಈಗ ಜಾಸ್ತಿನೂ ಎಣ್ಣೆ ಇವಾಗ ತಿನ್ನಂಗಿಲ್ಲಲ್ವಾ ಯಾರು. ಹಾ, ಅದಕ್ಕ ಇಷ್ಟ ಆದ್ರೆ ಸಾಕಾಗ್ತದ. ಹಾ, ಒಂದೂವರೆ ಚಮಚ ಆದ್ರೆ ಸಾಕು, ನಿನಗ ಅಷ್ಟ ರುಚಿ ಕೊಡ್ತದ ಅದ. ಅದು ಎಣ್ಣೆ ಚಂದ ಕಾಯ್ಲದ. ಹಾ, ಎಣ್ಣೆ ಕಾದದ. ಈಗ ಇದ್ರೊಳಗ ಸಾಸಿವೆ ಹಾಕ್ತೀನಿ. ಸಾಸಿವೆ ನೋಡಿ ಎಷ್ಟ್ ಚಟ್ಪಟ ಅನ್ಲಿಕ್ಕತ್ತದ ಅಂದ್ರೆ ಎಣ್ಣೆ ಕಾದದಂತ. ಈಗ ನೆಕ್ಸ್ಟ್ ಜೀರಿಗೆ ಹಾಕ್ತೀನಿ. ಇದಕ್ಕ ಗ್ಯಾಸ್ ಒಂದ್ ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ. ಹಾ, ಆಮೇಲೆ ಇದಕ್ಕ ಒಂದ್ ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರ್ಬೇವಿಂದ ಘಮ ನಮಗ ಹೆಚ್ಚ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಇದ್ರಂಗ ಹರಿದ್ ಹಾಕ್ಬಿಡ್ಬೇಕು. ಅವಾಗ ಇದ್ರ ಘಮ ಹೆಚ್ಚಾಗ್ತದ. ಆಮೇಲೆ ಒಂದ್ ಸ್ವಲ್ಪ ಹಿಂಗ್ ಹಾಕ್ತೀನಿ. ಈಗ ತರಕಾರಿ ಹುಳಿ ಅಂತಂದ್ರ ಹಿಂಗಿದ್ರನ ಅದಕ್ಕ ರುಚಿ ಹೆಚ್ಚ. ಹಿಂಗ ನೋಡ್ಕೊಂಡ್ ಹಾಕೋರಿ. ಆಮೇಲೆ ಹಾ, ಮಂಗನ, ಹಾ, ಅದು ಖರೆ ಅದ. ಆಮೇಲೆ ನೆಕ್ಸ್ಟ್ ಇದಕ್ಕ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಒಂದ್ ಅರ್ಧ ಟೀ ಸ್ಪೂನ್ ಆದ್ರೆ ಸಾಕಾಗ್ತದ. ಹಾ, ಚಿಟಿಗೆ ಅಂತಂದ್ರು ನಡೀತದ. ಹಾ, ಈಗ ಇಷ್ಟೆಲ್ಲಾ ಹಾಕಿದಾಗ್ಯದಲ್ಲ. ಈಗ ಏನ್ ಮಾಡೋಣ, ಇದು ಹುಣಸೆ ಹಣ್ಣನ್ನ ನಾ ಮೊದ್ಲ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ. ಇದನ್ನ ಚಂದ ರಸ ತಕೊಂಡ್ಬಿಡ್ತೀನಿ. ರಸ ತಕೊಂಡು ಈಗ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ. ಈಗ ಹೆಂಗದ ಅಂತಂದ್ರೆ ಹುಣಸೆ ಹಣ್ಣು ಹಾಕಿದ್ಮೇಲೆ ಕಂಪಲ್ಸರಿ ಸ್ವಲ್ಪ ಬೆಲ್ಲ ಹಾಕ್ಲೇಬೇಕು. ಹಾ, ಅಂದ್ರನ ಅದ್ ರುಚಿ ಕೊಡ್ತದ. ಇದು ಹುಣಸೆ ಹಣ್ಣು ಬೆಲ್ಲ ಎಲ್ಲಾ ಚಂದ ಕುದ್ಬಿಟ್ಟದ. ಈಗ ನಾವೇನ್ ಮಾಡಿದ್ದೆ ಗೊತ್ತೇನ, ನಾನ ಈ ಬ್ಯಾಳಿ ಒಳಗನ ಕ್ಯಾರೆಟ್ ಮತ್ತ ಬೀನ್ಸ್ ಹಾಕೊಂಡಿದ್ದೆ ನಾನು ಇದ್ರೊಳಗ. ಹಾ, ಹಾ, ಹೌದು. ಯಾಕಂದ್ರ ಮತ್ ನಾ ಇದ್ರೊಳಗ ಆಲೂಗಡ್ಡಿನ ಹಾಕೋದಿತ್ತ. ಅವಾಗ ಏನಾಗ್ಬಿಡ್ತದ, ಮದ ಹೆಚ್ಚಾಗ್ಬಿಡ್ತದ, ಗಟ್ಟ ಆಗ್ಬಿಡ್ತದ ಅದ ಹುಳಿ. ಅದಕ್ಕ ನಾ ಏನ್ ಮಾಡೇನಿ, ಇಷ್ಟ ಮಾಡೇನಿ. ಈಗ ಇದನ್ನ ಸುಮ್ನ ಹಂಗ ಜಾಸ್ತಿನೂ ಕೈ ಇದನ್ ಮಾಡ್ಲಿಕ್ ಹೋಗ್ಬಾರ್ದು. ಸೌಟ್ ತಗೊಂಡ್ ಇದ್ ಮಿಕ್ಸ್ ಮಾಡ್ಬಾರ್ದು. ಯಾಕಂದ್ರ ಹಾ, ಬ್ಯಾಳಿ ಅಲ್ಲಲ್ಲ, ಬ್ಯಾಳಿ ಹೊಡಿಬೇಕು, ತರಕಾರಿ ಹೊಡಿಬಾರ್ದು. ಹಾ, ತರಕಾರಿ ಹೊಡಿಲಾರ್ದಂಗ ಹಿಂಗ್ ಚಂದ ಕಲಸ್ಬೇಕು. ಈಗ ಕಲಸಿ ಏನದಲ್ಲ, ಈಗ ಇದ್ರೊಳಗೆ ಹಾಕೊಂಡ್ಬಿಡ್ಬೇಕ. ಹಾ, ಇದ್ರಂಗ ಫುಲ್ ಹಾಕೊಂಡ್ಬಿಡ್ಬೇಕ. ಹಾಕೊಂಡು ಇದ್ರೊಳಗನ ಈ ಕುಕ್ಕರ್ನಾಗನ ಒಂದ್ ಸ್ವಲ್ಪ ನೀರ್ ಹಾಕೋಬೇಕ. ಯಾಕಂದ್ರೆ ಉಳ್ದಿರ್ತದ ನೋಡು ಅದ ಬ್ಯಾಳಿ, ಅದ ವೇಸ್ಟ್ ಮಾಡ್ಬಾರ್ದಲ್ಲ ಯಾವ್ದನು. ಅದಕ್ಕ ಇದನ್ನ ಹಾಕೊಂಡ್ಬಿಡ್ತೀನಿ ಈಗ ಅದಕ್ಕ. ಆಮೇಲೆ ನಾ ಇಲ್ಲೇ ಒಂದ್ 3-4 ಮಂದಿಗೆ ಆಗೋಷ್ಟ ಹುಳಿ ಮಾಡ್ಲಿಕ್ಕತೀನಿ. ಇದಕ್ಕೆ ಸಾಂಬಾರ್ ಪೌಡ್ರು? ಹಾ, ಸಾಂಬಾರ್ ಪೌಡ್ರು ಅದ ನಮ್ದು DJR ಫುಡ್ಸ್ ಅದಲ್ಲ ಸಾಂಬಾರ್ ಪುಡಿ. ಅದನ್ನ ಹಾಕ್ತೀನಿ ನಾನು. ಯಾಕಂದ್ರ ಬಾಳ್ ರುಚಿ ಅದ ನಾವ್ ಮಾಡಿದ್ದ. ಆಮೇಲೆ ಬಾಳ ಮಂದಿಗೆ ಇಷ್ಟನೂ ಪಡ್ತಾರ ಅದನ್ನ. ಅದಕ್ಕ ನಾ ಅದನ್ನ ಮಾಡ್ತೀನಿ. ಈಗ ನೋಡ, ಹುಳಿ ಇಷ್ಟು ಕುದಿಲಿಕ್ಕತ್ತದ. ಇನ್ನೇನ್ ಸ್ಟಾರ್ಟ್ ಆಗ್ಯದ ಅದ ಕುದಿಲಿಕ್ಕೆ. ಇವಾಗ ಏನ್ ಮಾಡೋದು, ಉಪ್ಪು ಹಾಕೋಣ. ಹಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಜಾಸ್ತಿ ಕಡಿಮೆ ನೋಡ್ಕೊಂಡು ನಿಮ್ಗ ಹೆಂಗ್ ಬೇಕೋ ಹಂಗ ನೋಡ್ಕೊಂಡ್ ಹಾಕೋರಿ. ಆಮೇಲೆ ಉಪ್ಪು ಹಾಕಿದ ತಕ್ಷಣ ಇವಾಗ ಖಾರ ಪುಡಿ ಹಾಕ್ತೇನೆ. ಇದು ಖಾರ ಪುಡಿ ಅದೆಲ್ಲ ನಾವು ಊರಿನ ತಗೊಂಬಂದೇನೆ. ಇದನ್ನ ಆಚ ಖಾರದ ಪುಡಿ. ಇದನ್ನು 1 ಟೀ ಸ್ಪೂನ್ ಹಾಕ. ಎಷ್ಟು ರುಚಿಗೆ ಬೇಕಾಗ್ತದ ಅಷ್ಟು. ಖಾರ ತಿನ್ನಂಗಿದ್ರೆ ಜಾಸ್ತಿ ಹಾಕು, ಕಡಿಮೆ ಬೇಕಾತಂದ್ರೆ ಕಡಿಮೆ ಹಾಕು. ಆಮೇಲೆ ನಮ್ದ ಅದ, ನಾನು ಈಗಾಗಲೇ ಹೇಳಿದ್ನಲ್ಲ, DJR ಫುಡ್ಸ್ ಇದು ಸಾಂಬಾರ್ ಪುಡಿ. ಈ ಸಾಂಬಾರ್ ಪುಡಿನ ನಾ ಇಲ್ಲೇ ಹಾಕ್ಲಿಕತ್ತೇನೆ. ಸಾಕಾಗ್ತದ, ಬಹಳ ಏನ್ ಬೇಕಾಗಂಗಿಲ್ಲ. ಇವಾಗ ಇದು ಚೋತ್ನಾಗ ಕುದಿಲಿ ಇದು. ಇಲ್ಲ, ಯಾಕಂದ್ರ ಅದು ಹುಳಿ ಮಸಾಲಿ ಎಲ್ಲಾ ಹಾಕಿರ್ತಿವಲ್ಲ ನಾವ್, ಅದು ತನ್ನಷ್ಟ ತಾನ ಚಂದ ಕುದಿಬೇಕದ. ಅವಾಗ ನಾವೇನು ಡಿಸ್ಟರ್ಬ್ ಮಾಡ್ಲಿಕ್ ಹೋಗ್ಬಾರ್ದ. ಈಗ ನೋಡು, ಇದೆಲ್ಲಾ ನೊರೆ ಎಲ್ಲಾ ಬರ್ಲಿಕ್ಕತ್ತದಲ್ಲ, ಇದೆಲ್ಲಾ ಬರ್ಬೇಕ. ಬಂದ್ಮೇಲೆ ಅದೆಲ್ಲಾ ಮಸಾಲೆ ಎಲ್ಲಾ ಹೊಂದ್ಕೊಂಡ್ಬಿಡ್ತದ ನೋಡು, ಅವಾಗ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ಅಷ್ಟ ಸಿಂಪಲ್ ಅದ. ಇದು ಬಹಳ ಸಿಂಪಲ್ ಅದ. ಬೇಕಿತ್ತಂದ್ರ ಕೊತ್ತಂಬರಿ ಹಾಕ್ಬೋದು, ಬ್ಯಾಡ ಅಂದ್ರ ಬಿಡ್ಬೋದು. ಅಲ್ಲ, ಎಲ್ಲ ಹಾಕ್ಲಿ, ತುಪ್ಪ ಅನ್ನದ ಮೇಲೆ ಹಾಕ್ಲಿ.
ಇವಾಗ ಹುಳಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡ್ ಆಮೇಲೆ ಒಂದ್ ಹೋಳು ಉಪ್ಪಿನಕಾಯಿ ಹಾಕೊಂಡ್ಬಿಡ್ಬೇಕು ಶೈಲ. ಅವಾಗ ಊಟ ಮತ್ತ ಭಾರಿ ರುಚಿ ಇರ್ತದ. ಆಮೇಲೆ ಇನ್ನೊಂದ್ ಏನಂತಂದ್ರ ಬರೀ ಉಪ್ಪಿನಕಾಯಿ ಒಂದ ಅಲ್ಲ, ಈಗ ನಾವ್ ಮಾಡಿದ್ದ ಇದು ಅದಲ್ಲ ಮೆಂತೆ ಹಿಟ್ಟು ತುಪ್ಪ ಅನ್ನ ಉಪ್ಪಿನಕಾಯಿ ಹಾಕೊಂಡ್ ಭರ್ಜರಿ ಊಟ್ಲೆ ಖರೀನ ಭಾಳ ರುಚಿ ಇರ್ತದ, ಮಸ್ತ್. ಶೈಲಾ ಬಾರ್ಲೆ ಊಟ ಮಾಡೋಣ. ಫುಲ್ ಮೀಲ್ಸ್ ಊಟ. ಇವತ್ತು DJR ಫುಡ್ ಬಂದಿದ್ದೀನಿ. DJR ಅವರು ನನಗೆ ಅಡಿಗೆ ಮಾಡಿ ಊಟ ಮಾಡು ಅಂತ ಹೇಳ್ತಾ ಇದಾರೆ. ನೋಡ್ತೀನಿ ಟೇಸ್ಟು. ಫುಲ್ ಮೀಲ್ಸ್ ರೆಡಿ ಇದೆ. ನಾನಂತೂ ಊಟ ಮಾಡ್ತೀನಿ, ನೀವು ಊಟ ಮಾಡಿ. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಟೀಚರ್ ಮಿಸ್ ಆಗಿದ್ದವ್ರು. ಅವರು ಮಿಸ್ಸೇ, ಅವರು ಟೀಚರ್ ಗುರುಗಳು. ಈಗ ಅವರೊಂದು ಚಾನಲ್ ಶುರು ಮಾಡಿದ್ದಾರೆ. ಚಾನಲ್ ಮುಖಾಂತರ ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ. ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.